ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ಕೇಳಿಬಂದಿದೆ. ಯಾವ ವಿಚಾರದ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಡಲು ಬಂದಿದ್ದಾರೆ ಅವ್ರನ್ನೇ ಕೇಳೋಣ. ಚಂದನ್ ಕುಮಾರ್ ಟಿವಿ ಜೊತೆಗಿದ್ದಾರೆ. ಸರ್, ಯಾವ ಕಾರಣದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಇವತ್ತು ದೂರು ಕೊಡೋದಕ್ಕೆ ಬಂದಿದ್ದಾರೆ? ಏನು ಸರ್ ರೀಸನ್? ಸರ್, ಡ್ರೋನ್ ಪ್ರತಾಪ್ ಅವ್ರ ವಿರುದ್ಧವಾಗಿ ಜಸ್ಟ್ ಏನಂದರೆ ನನಗೆ ಅವರು ಕುಮಾರಣ್ಣನ ಹತ್ರ ಅವರು ಜೆ ಡಿ ಎಸ್ ಪಕ್ಷದಿಂದ ಕೇಳಿ ಜೆ ಡಿ ಎಸ್ ಪಕ್ಷದಿಂದ ನನಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಿಸ್ತೀನಿ ಅಂತ ನನಗೆ ಒಂದು ಭರವಸೆ ಕೊಟ್ಟಿದ್ರು. ಭರವಸೆ ಕೊಟ್ಟು ಇವಾಗ ಆ ವರ್ಡ್ಸ್ಗೆ ಅವ್ರು ನಿಂತ್ಕೊಳ್ಳಿಲ್ಲ. ಆ್ಯಂಡ್ ನನ್ನ ಹತ್ರ ತುಂಬ ಹೆಲ್ಪ್ ಮಾಡಿಸ್ಕೊಂಡ್ರು. ಫೈನಾನ್ಷಿಯಲ್ ಹೆಲ್ಪ್ ಆಗಿರ್ಬೋದು, ಆಮೇಲೆ ಫೈನಾನ್ಷಿಯಲ್ ಹೆಲ್ಪ್ ಅನ್ನೋದಕ್ಕಿಂತ ಅದಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಅವ್ರಿಗೆ ಒಂದು 2-3 ತಿಂಗಳು ಅವ್ರಿಗೆ ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಅವರು ಆಮೇಲೆ ಅವ್ರಿಗೆ ಬಿಗ್ ಬಾಸ್ಗೆ ಹೋಗೋ ಮೋಟಿವ್ ಮೊದಲೇ ಇತ್ತು. ಸೊ ಆ ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಇದು ಮಾಡಿದ್ದೀನಿ ಸರ್, ಸಪೋರ್ಟ್ ಮಾಡಿ ಅವ್ರಿಗೆ ಇದು ಮಾಡಿದ್ದೀನಿ. ಎಷ್ಟು ಅಮೌಂಟ್ ಮೋಸ ಮಾಡಿದ್ದಾರೆ ನಿಮಗೆ? ಸರ್, ನನಗೆ 2 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಸರ್. ಯಾವ ರೂಪದಲ್ಲಿ ಕೊಟ್ಟಿದ್ದೀರಿ? ಕ್ಯಾಶ್ ಕೊಟ್ಟಿದ್ದೀರಾ ಅಥವಾ ಚೆಕ್? ಸರ್, ಕ್ಯಾಶ್ ಸರ್, ಕ್ಯಾಶ್. ಅಲ್ಲ ಸರ್, ಅವರು ಡ್ರೋನ್ ಪ್ರತಾಪು ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ಇರ್ತಕ್ಕಂಥದ್ದು, ಅವ್ರಿಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ. ಅಂಥವರಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅಂತ? ಸರ್, ನನಗೆ ಅವರು ಕುಮಾರಣ್ಣನ ಹೆಸರು ಹೇಳೋದಕ್ಕೆ ನನಗೆ ಅದರಿಂದ ಡೈರೆಕ್ಟ್ ನಾನು ಮೋಟಿವ್ ಆದ ಅಷ್ಟೇ ಸರ್. ನನಗೆ ಆಮೇಲೆ ನನಗೂ ಪರ್ಸನಲ್ ಇಂಟೆನ್ಷನ್ ಇತ್ತು. ಏನಂದರೆ ನನಗೆ ಜಸ್ಟ್ ನಾನು ಸಾಮಾಜಿಕವಾಗಿ ಏನಾದ್ರು ಒಂದು ಕಾರ್ಯಕ್ರಮಗಳು ಮಾಡಬೇಕು. ಆಮೇಲೆ ನಮ್ಮೂರಲ್ಲಿ ಒಂದು ರಸ್ತೆನೂ ಮಾಡಿಕೊಟ್ಟಿದ್ದೀನಿ ಈ ಸಲ. ನನ್ನ ಮುಂದೆ ನಿಂತ್ಕೊಂಡು ಒಂದು ರಸ್ತೆನೂ ಮಾಡಿದ್ದೀನಿ. ಅದು ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ನಾನು ನಿಂತು ಸೋತು ಇದ್ದೀನಿ ಚುನಾವಣೆಯಲ್ಲಿ. ಸೊ ಅದರಿಂದ ನನಗೆ ಇದೆಲ್ಲ ಮೋಟಿವ್ ಇದ್ದಿದ್ದರಿಂದ ಇವ್ರನ್ನ ಇದೆಲ್ಲ ನೋಡಿಕೊಂಡು ನನ್ನನ್ನು ಸದ್ಯಕ್ಕೆ ಆ ಟೈಮ್ಗೆ ದುರ್ಬಳಕೆ ಮಾಡ್ಕೊಳ್ಳೋಕ್ಕೋಸ್ಕರ ಅವನದನ್ನು ಮಾಡ್ಕೊಂಡವನೆ. ಬಟ್ ನಾನು ಅವ್ನಿಗೆ ಎಕ್ಸೆಪ್ಟ್ ಮಾಡಿದ್ದು ಒಂದೇ, ಚೇಂಜ್ ಆಗಿ ಬಂದಿದ್ದಾನೆ ಅಂತ ನಾನು ಎಕ್ಸೆಪ್ಟ್ ಮಾಡಿದೆ. ಬಟ್ ನನಗೆ ಗೊತ್ತಿರಲಿಲ್ಲ ಪುನಃ ಈ ನಾನು ಬಿಗ್ ಬಾಸ್ ಇವಾಗ ಮೊದಲೇ ಅವನು ಈಗೋ ಇಷ್ಟಾಗಿದ್ದ. ಅವ್ನ ಹತ್ರ ಇದ್ದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ತುಂಬ ಜನ ಹತ್ರ ಇದ್ದವ್ರು ತುಂಬ ದೂರ ಹೋಗ್ತಿದ್ದಾರೆ. ಏನಕ್ಕೆ ಅಂತ ಹೇಳಿ ದುಡ್ಡು ಇಸ್ಕೊಂಡ್ರು? ಅವರೇ ಆಫರ್ ಮಾಡಿದ್ರ ಟಿಕೆಟ್ ಕೊಡ್ತೀನಿ ಅಥವಾ ನೀವೇ ಕೇಳಿದ್ರ ಹೇಗೆ ಅಂತ? ಸರ್, ಅವರೇ ಆಫರ್ ಮಾಡಿದ್ರು. ಆ್ಯಂಡ್ ಅವರು ಮೋರೋವರ್ ನನ್ನ ಹತ್ರ ನಾನು ಕ್ಯಾಶುವಲ್ ಆಗಿ ನನ್ನ ಪೊಲಿಟಿಕಲ್ ಇಂಟೆನ್ಷನ್ಸ್ ನಾನು ಹೇಳಿದ್ದೆ. ನಾನು ಹಿಂಗೆ ಜನಸೇವೆ ಮಾಡಬೇಕು ಅಂತಿದ್ದೀನಿ. ನನಗೇನಾರ ಈಗ ಪಾರ್ಟ್ ಟೈಮ್ ಜನಸೇವೆ ಮಾಡೋದಕ್ಕಿಂತ ಪೂರ್ತಿಯಾಗಿ ಜನಸೇವೆ ಮಾಡಬೇಕು ಅಂತಂದರೆ ನನಗೆ ಪೊಲಿಟಿಕ್ಸ್ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗಿಂದನೇ ನಾನು ಕಂಟಿನ್ಯೂ ಮಾಡಿದ್ರೆ ಒಂದು ಫ್ಯೂಚರ್ಲಿ ಒಂದು ಒಳ್ಳೆ ದಾರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದರಿಂದ ಅದನ್ನು ನಾನು ಅವ್ರ ಹತ್ರ ಕ್ಯಾಶುವಲ್ ಎಕ್ಸ್ಪ್ರೆಸ್ ಮಾಡಿದ್ದೆ ಅಷ್ಟೇ. 2 ಲಕ್ಷ